ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಜಾನಕಿ ಅಮ್ಮ, ಫೇಮಸ್ ಖ್ಯಾತ ಗಾಯಕಿ, ಅವ್ರನ್ನ ಕರೀತಾ ಇದ್ದಿದ್ದು ಜಾನಕಿ ಅಮ್ಮ ಅಂತ ಹೇಳಿ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಈಗ ಗಾನ ಕೋಗಿಲೆ ಈಗ ನಿಲ್ಲಿಸಿರುವಂಥದ್ದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಿದ್ರು ಎಸ್ ಜಾನಕಿ ಅಮ್ಮ, ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ಈಗ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಡಿರುವಂಥ ಜಾನಕಿ ಅಮ್ಮ. ಸೊ ಈಗ ಮೈಸೂರಿನಲ್ಲಿ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜಾನಕಿ ಅಮ್ಮನವರ ಬಗ್ಗೆ ಹೇಳೋದೇನು, ಎಲ್ಲರಿಗೂ ಗೊತ್ತಿರೋದೆ. ಆಗಿನವರು ಒಂದೊಂದೇ ನೋಡ್ತಾ ಇದ್ದಾರೆ. 88 ವರ್ಷ ಅವರಿಗೆ. ಈಗಿರುವಂಥವ್ರಿಗೆ ಹೆಚ್ಚಿನ ಚಿರಪರಿಚಿತರಲ್ಲದೇ ಇದ್ರೂ ಕೂಡ ಆ ಹಿಂದೆ ಇರುವಂತಹ ಎಲ್ಲರಿಗೂ ಕೂಡ ಜಾನಕಿ ಅಮ್ಮ ಬಹಳ ಪರಿಚಯ ತಮ್ಮ ಹಾಡಿನ ಮೂಲಕವಾಗಿ. ಸೊ ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲು ಮಾಡಿದರು. ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ, ಕಾರಣ 88 ವರ್ಷ. ಸೊ ಈಗ ಅವರು ನಿಧನರಾಗಿದ್ದಾರೆ. ಸೊ ಎಸ್ ಜಾನಕಿ ಅಮ್ಮ ಭಾರತೀಯ ಚಿತ್ರರಂಗ ಕಂಡಂತಹ ಅದ್ಭುತ ಹಿನ್ನೆಲೆ ಗಾಯಕಿ, ಗೀತ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕಿ ಸಹ. ಭಾರತದ ನೈಟಿಂಗಲ್ ಅಂತಲೇ ಎಸ್ ಜಾನಕಿ ಅಮ್ಮ ಫೇಮಸ್ಸು. ಅತ್ಯಂತ ಜನಪ್ರಿಯ ಗಾಯಕಿ ಎಸ್ ಜಾನಕಿ ಅಮ್ಮ. ಸೊ ಕನ್ನಡ, ತೆಲುಗು ಭಾಷೆ, ತಮಿಳು ಭಾಷೆ, ಮಲಯಾಳಂ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರೋದು. ಸೊ ನೈಟಿಂಗಲ್ ಅಂತಾನೆ ಹೆಸರುವಾಸಿ. ಅತ್ಯಂತ ಜನಪ್ರಿಯ ಗಾಯಕಿ ಎಸ್ ಜಾನಕಿ ಅಮ್ಮ. ಸೊ 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂಥದ್ದು ಜಾನಕಿ ಅಮ್ಮ. ಅದು ಒಂದೇ ಭಾಷೆ ಅಲ್ಲ, ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಹೆಸರುವಾಸಿ. ಕನ್ನಡ ಭಾಷೆ, ತೆಲುಗು ಭಾಷೆ, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಸಾವಿರಾರು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಅವ್ರದ್ದೊಂದು ವಿಶೇಷತೆ ಏನಿತ್ತು ಅಂತಂದರೆ, ಚಿಕ್ಕ ಮಕ್ಕಳಂತೆ ಹಾಡುವಂಥದ್ದು ಕೂಡ ಅವರಿಗೆ ಬಹಳ ವಿಶೇಷವಾಗಿತ್ತು. ಈಗಿರುವಂಥ ಜೆನ್ಸಿಗಳಿಗೆಲ್ಲ ಗೊತ್ತಾಗಲ್ಲ ಜಾನಕಿ ಅಮ್ಮ ಯಾರು ಅಂತೇಳಿ, ಆದರೆ ಹಾಡಿನ ಬಗ್ಗೆ ಆಸಕ್ತಿ ಇದ್ದಂಥವರಿಗೆ ಜಾನಕಿ ಅಮ್ಮ ಗೊತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, 88 ವರ್ಷ. ಅವರು ಕರ್ನಾಟಕದವರು ಮೂಲತಃ ಅಲ್ಲದೇ ಇದ್ದರೂ ಕೂಡ ಕನ್ನಡ ಭಾಷೆಯನ್ನು ನಿರರ್ಗಳವಾಗಿ ಹಾಡುವಂಥದ್ದವರು ಸೊಗಡು ಚೆನ್ನಾಗಿತ್ತು. 1938ರಲ್ಲಿ ಅವರು ಜನಿಸಿದ್ದು ಆಂಧ್ರ ಪ್ರದೇಶದ ಗುಂಟೂರಲ್ಲಿ ಹಳ್ಳಿಯಲ್ಲಿ. ಅವ್ರನ್ನ ನಾದಸ್ವರ ವಿದ್ವಾನ್ ಶ್ರೀ ಪೈಡಿಸ್ವಾಮಿ ಅವರ ಹತ್ತಿರ ಸಂಗೀತವನ್ನು ಕಲ್ತ್ಕೊಂಡಂಥವ್ರು. ಈಗ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. 19ನೇ ವಯಸ್ಸಿಗೆ ಹಾಡಾಡೋದಕ್ಕೆ ಶುರು ಮಾಡಿದಂಥ ಜಾನಕಿ ಅಮ್ಮ ಇತ್ತೀಚೆಗೆ ರೀಸೆಂಟ್ ಆಗಿ ಕೂಡ ಅವರು ಹಾಡನ್ನು ಹಾಡಿದರು ಕಾರ್ಯಕ್ರಮದಲ್ಲಿ, ಖಾಸಗಿ ಕಾರ್ಯಕ್ರಮಗಳಲ್ಲೆಲ್ಲ. ಅನೇಕ ಸೂಪರ್ ಹಿಟ್ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ. ಭಾರತದ ನೈಟಿಂಗಲ್ ಅಂತಾನೆ ಎಸ್ ಜಾನಕಿ ಅಮ್ಮ ಫೇಮಸ್ಸು. ಅತ್ಯಂತ ಜನಪ್ರಿಯ ಗಾಯಕಿ. 40,000 ಹಾಡುಗಳನ್ನು ಹಾಡಿದಂಥವರು. 19ನೇ ವಯಸ್ಸಿಗೆ ಹಾಡಾಡೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ 80-85ನೇ ವಯಸ್ಸಿನವರೆಗೂ ಕೂಡ ಹಾಡನ್ನು ಹಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ರೀಸೆಂಟಾಗಿ ಕೂಡ ಒಂದು ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಹಾಡಿದ ನೆನಪು ನನಗಿದೆ. ಸೊ 1957ರಿಂದ ಅವರು ಹಾಡಕ್ಕೆ ಶುರು ಮಾಡಿದ್ದು ಚಿತ್ರಗಳಲ್ಲಿ. 6 ಭಾಷೆಗಳಲ್ಲಿ ಹಾಡಕ್ಕೆ ಶುರು ಮಾಡಿದ ತಕ್ಷಣವೇ ಅದೇ ವರ್ಷನೇ 1957ರಲ್ಲಿ 6 ಭಾಷೆಗಳಲ್ಲಿ ಹಾಡಾಡ್ತಾರೆ ಅವರು. ಅತಿ ಹೆಚ್ಚಾಗಿ ಅವರು ಸಂಗೀತ ನಿರ್ದೇಶಕ ಇಳೆಯರಾಜ ಮತ್ತು ಹಿನ್ನೆಲೆ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆಗೆ ಗೀತೆಗಳಿಗೆ ಧ್ವನಿಯನ್ನು ಗೂಡಿಸಿದಂಥವ್ರು ಎಸ್ ಜಾನಕಿ ಅಮ್ಮ. ಒಬ್ಬ ಹೆಣ್ಣುಮಗಳು ಹೇಗೆ ತನ್ನ ಸಾಧನೆಯನ್ನು ಮಾಡ್ಬೋದು, ಮೇಲ್ ಡಾಮಿನೇಟ್ ಇದ್ದಂಥ ಸಂದರ್ಭ ಅದು. 50, 60, 70, 80, 90ರ ದಶಕದವರೆಗೂ ಕೂಡ ಮೇಲ್ ಡಾಮಿನೇಟ್ ಇರುವಂಥದ್ದು ಈಗಲೂ ಇದೆ, ಇಲ್ಲ ಅಂತಲ್ಲ. ಆ ಟೈಮಲ್ಲಿ ಹೇಗೆ ಪುರುಷರಿಗಿಂತಲೂ ಕೂಡ ಮಹಿಳೆಯರು ಕೂಡ ಯಾವ ರೀತಿಯಲ್ಲಿ ಸಾಧನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು. ಆ ರೀತಿಯಾದಂಥ ಸಾಧನೆಯನ್ನು ಜಾನಕಿ ಅಮ್ಮ ಮಾಡಿರೋದು. ಹಾಗಾಗಿನೇ ಇಲ್ಲಿಯವರೆಗೂ ಅವರಿಗೆ ಇರೋದು. ಆಮೇಲೆ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಹೆಚ್ಚು ಗೀತೆಗಳಿಗೆ ಹಾಡಿದಂಥವರು ಜಾನಕಿ ಅಮ್ಮ. ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಎಸ್ ಜಾನಕಿ ಅಮ್ಮ ಹೆಸರುವಾಸಿಯಾಗಿದ್ದು. ಸೊ ಇವತ್ತು ಅವರು ಇಲ್ಲ, ನಿಧನರಾಗಿದ್ದಾರೆ. ಬಹಳ ಬೇಸರ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಗೀತೆಗಳಿಗೆ ಹಾಡುಗಳನ್ನು ಹಾಡಿದ್ದಾರೆ. ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ, ಏನ್ರಿ ಹಾಡುಗಳೆಲ್ಲ ಅವು, ಎಂತೆಂಥ ಹಾಡ್ರಿ ಅವೆಲ್ಲ. ಅಪ್ಪ, ಆ ಧ್ವನಿಯನ್ನು ಕೇಳ್ತಾ ಇದ್ರೇ ಈಗಲೂ ಮೈನವರಿಳುತ್ತೆ, ಹಂಗೆ ಕೂದಲು ನಿಂತ್ಬಿಡುತ್ತೆ ಆ ರೀತಿಯಲ್ಲಿ.